ಹಿಂದೂ ಧರ್ಮದ ಉಪಜಾತಿಗಳ ಜೊತೆಗೆ ಈಗಾಗಲೇ ಕ್ರೈಸ್ತರ ಧರ್ಮವನ್ನು ಸೇರಿಸಿ ರಾಜ್ಯ ಸರ್ಕಾರ ತಾನು ನಿರ್ಧಾರ ಕೈಗೊಂಡಿರುವಂತಹ ಬ್ಯಾಂಕ್ ದರೋಡೆಗೆ ಬೆಚ್ಚಿ ಬಿದ್ದಂತಹ ಭೀಮಾ ತೀರದ ಜನತೆ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಲೂಟಿಯಾಗಿದೆ. 1 ಕೋಟಿ ಹಣ 13 ಕೆಜಿ ಚಿನ್ನ ದರೋಡೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ಕೈಕಾಲು ಕಟ್ಟಿ ಲೂಟಿ ಮಾಡಲಾಗಿದೆ. ನಿನ್ನೆ ಸಂಜೆ 6:30ಕ್ಕೆ ನಡೆದಿರುವಂತಹ ಎಸ್ಬಿಐ ಬ್ಯಾಂಕ್ ದರೋಡೆ ಆಗಿದೆ. ಮಿಲಿಟರಿ ವೇಷದಲ್ಲಿ ಪಿಸ್ತೂಲು ತೋರಿಸಿ ಬ್ಯಾಂಕ್ ಕಳ್ಳತನ ಆಗಿದೆ. ಬ್ಯಾಂಕ್ ದರೋಡೆಗೆ ಬೆಚ್ಚಿ ಬಿದ್ದಂತಹ ಭೀಮಾ ತೀರದ ಜನತೆ. ವಿಜಯಪುರ ಜಿಲ್ಲೆ ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ಲೂಟಿಯಾಗಿದೆ. 1 ಕೋಟಿ ಹಣ 13 ಕೆಜಿ ಚಿನ್ನ ದರೋಡೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ದರೋಡೆಕೋರರು ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ಕೈಕಾಲನ್ನ ಕಟ್ಟಿ ದರೋಡೆ ಮಾಡಿದ್ದಾರೆ. ನಿನ್ನೆ ಸಂಜೆ 6:30 ಸುಮಾರಿಗೆ ಆಗಿರುವಂತಹ ಎಸ್ಬಿಐ ಬ್ಯಾಂಕ್ನ ದರೋಡೆ. ಮಿಲಿಟರಿ ವೇಷದಲ್ಲಿ ಬಂದು ಪಿಸ್ತೂಲನ್ನು ತೋರಿಸಿ ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ವಿಜಯಪುರ ಜಿಲ್ಲೆ ಚಡಚಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ನಿನ್ನೆ ಸಂಜೆ 6:30 ಸುಮಾರಿಗೆ ದರೋಡೆಕೋರರು ಮಿಲಿಟರಿ ವೇಷದಲ್ಲಿ ಬರ್ತಾರೆ. ಕೈನಲ್ಲಿ ಪಿಸ್ತೂಲು ಮತ್ತು ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ನೇರವಾಗಿ ಏಕಾಏಕಿ ಬ್ಯಾಂಕ್ನ ಒಳಗಡೆ ನುಗ್ಗಿ ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳಿಗೆ ಹೆದರಿಸಿ ಬೆದರಿಸಿ ಅವರುಗಳ ಕೈಕಾಲನ್ನು ಕಟ್ಟಿ ಹಾಕಿ ಬರೋಬ್ಬರಿ ಕೋಟಿಗಟ್ಟಲೆ ಹಣವನ್ನು ಮತ್ತು ಚಿನ್ನವನ್ನು ದೋಚಿ ಪರಾರಿಯಾಗಿದ್ದಾರೆ. ನಿನ್ನೆ 6:30 ಸುಮಾರಿಗೆ ಆಗಿರುವಂತಹ ಘಟನೆ ಒಂದು ರೀತಿಯಲ್ಲಿ ಭೀಮಾ ತೀರದ ಇಂಥ ಒಂದು ದರೋಡೆಗೆ ಮತ್ತೊಂದು ಸೇರ್ಪಡೆ. ವಿಜಯಪುರ ಚಡಚಣ ಗ್ರಾಮ ಕಂಡು ಕೇಳರಿಯದಂತಹ ಬ್ಯಾಂಕ್ ರಾಬರಿಗೆ ಸಾಕ್ಷಿಯಾಗಿದೆ. 1 ಕೋಟಿ ಹಣ 12ರಿಂದ 13 ಕೆಜಿ ಚಿನ್ನ ದರೋಡೆ ಆಗಿರುವಂಥದ್ದು. ದರೋಡೆಯನ್ನ ಮಾಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಯ್ತಾ ದರೋಡೆ ಗ್ಯಾಂಗ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ದರೋಡೆಕೋರರು ಗುಂಪು ಚದುರಿ ಪರಾರಿಯಾದಂತಹ ಸಾಧ್ಯತೆ ಇದೆ. ಚಡಚಣ ಪಟ್ಟಣದಿಂದ ಹುಲಿಜಂತಿ ಮಾರ್ಗವಾಗಿ ಪರಾರಿಯಾಗಿದ್ದಾರೆ. ಹುಲಿಜಂತಿ ಗ್ರಾಮದ ಬಳಿ ಕುರಿಗಳಿಗೆ ಕಾರು ಡಿಕ್ಕಿಯಾಗಿದೆ ದರೋಡೆಕೋರರದ್ದು. ಕುರಿಗಾಹಿಗಳು ದರೋಡೆಕೋರರನ್ನು ಪ್ರಶ್ನಿಸಿದ್ದಕ್ಕೆ ಅವರಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ. ಪಿಸ್ತೂಲನ್ನು ಹಿಡಿದು ಓರ್ವ ದರೋಡೆಕೋರನಿಂದ ಬೆದರಿಕೆ ಹಾಕಲಾಗಿದೆ ಕುರಿಗಾಹಿಗಳಿಗೆ. KA24DH2456 ನಂಬರಿನ ಕಾರಿನಲ್ಲಿ ಬಂದಿದ್ದಂತಹ ಗ್ಯಾಂಗ್. ಕಾರಿನಲ್ಲಿ ಅಲ್ಪ ಸ್ವಲ್ಪ ಚಿನ್ನಾಭರಣವೂ ಕೂಡ ಬಿದ್ದಿದೆಯಂತೆ. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಚಡಚಣದಲ್ಲಿ ದರೋಡೆಯನ್ನ ಮಾಡಿ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಯ್ತಾ ದರೋಡೆಕೋರರ ಗುಂಪು. ಈ ಮಧ್ಯೆ ಅವರು ಎಸ್ಕೇಪ್ ಆಗುವಾಗ ತರಾತುರಿಯಲ್ಲಿ ಒಂದು ಕುರಿಯ ಗುಂಪಿಗೆ, ಕುರಿಗಾಹಿಗಳು ಹೋಗ್ತಾ ಇದ್ದಂತಹ ಕುರಿಯ ಗುಂಪಿಗೆ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯಾದಂತಹ ಪರಿಣಾಮ ಕುರಿಗಾಹಿಗಳು ಈ ದರೋಡೆಕೋರರನ್ನು ಪ್ರಶ್ನೆ ಮಾಡಿದ್ದಾರೆ. ಆಗಲೂ ಕೂಡ ಇವರು ಮಾರಕಾಸ್ತ್ರಗಳನ್ನು ಹಿಡಿದು ಪಿಸ್ತೂಲನ್ನು ಹಿಡಿದು ಆ ಕುರಿಗಾಹಿಗಳನ್ನು ಬೆದರಿಸುವಂತಹ ಪ್ರಯತ್ನದಲ್ಲಿ ಇವರುಗಳ ಕಾರ್ ನಂಬರ್ ಕೂಡ ನೋಟೆಡ್ ಆಗಿದೆ. ಕಾರ್ನಲ್ಲಿ ಬಿಟ್ಟು ಇವರು ಮಹಾರಾಷ್ಟ್ರದ ಕಡೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕಾರ್ನಲ್ಲೂ ಒಂದಷ್ಟು ಚಿನ್ನಗಳ ಆಭರಣಗಳೆಲ್ಲವೂ ಕೂಡ ಬಿದ್ದಿದೆಯಂತೆ. ಹೀಗಾಗಿ ಈಗಾಗಲೇ ಅಲ್ಲಿಗೆ ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡ ಎಲ್ಲವೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ ಮತ್ತು ಸುತ್ತಮುತ್ತಲಿನ CCTVಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದರೆ ದರೋಡೆಕೋರರು ಎಷ್ಟೊತ್ತಿಗೆ ಬಂದರು, ಹೇಗೆ ಬಂದರು, ಹೇಗೆ ಈ ಒಂದು ಕೃತ್ಯವನ್ನು ಮಾಡಿದ್ರು, ಇದೆಲ್ಲವೂ ಕೂಡ ಇದೀಗ ಪೊಲೀಸರು ತಮ್ಮ ತನಿಖೆಯಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಳ್ಳತನ ಆಗಿರುವಂತಹ ನಗದು ಮತ್ತು ಚಿನ್ನಾಭರಣದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೃಹತ್ ಮೊತ್ತದ ಚಿನ್ನಾಭರಣ ಮತ್ತು ನಗದು ಕಳ್ಳತನ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಿನ್ನೆ ಸಂಜೆ ಅಂದಾಜು 6:30ಕ್ಕೆ ಮುಸುಕುಧಾರಿಗಳಿಂದ ಅಟ್ಯಾಕ್ ಮಾಡಲಾಗಿತ್ತು. ಚಡಚಣ ಪಟ್ಟಣದ SBI ಬ್ಯಾಂಕ್ಗೆ ನುಗ್ಗಿದ್ದಂತಹ ದರೋಡೆಕೋರರು ಬ್ಯಾಂಕ್ಗೆ ಮಿಲಿಟರಿ ಮಾದರಿ ಸಮವಸ್ತ್ರ ಹಾಕಿಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಮಾರಕಾಸ್ತ್ರಗಳಿಂದ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದಂತಹ ದುಷ್ಕರ್ಮಿಗಳು ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಯ ಕೈಕಾಲನ್ನು ಕಟ್ಟಿ ಹಾಕಿ ದರೋಡೆಯನ್ನು ಮಾಡಿದ್ದಾರೆ. ಪಿಸ್ತೂಲು ಮತ್ತು ಮಾರಕಾಸ್ತ್ರಗಳಿಂದ ಹೆದರಿಸಿ ಬ್ಯಾಂಕ್ ದರೋಡೆ ಮಾಡಲಾಗಿದೆ. ಬ್ಯಾಂಕ್ನಲ್ಲಿದ್ದಂತಹ ನಗದು ಚಿನ್ನಾಭರಣವನ್ನು ಕದ್ದು ಮಹಾರಾಷ್ಟ್ರದ ಕಡೆ ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಕಳ್ಳತನ ಆಗಿರುವಂತಹ ನಗದು ಮತ್ತು ಚಿನ್ನಾಭರಣದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ಖುದ್ದು ದೃಢಪಡಿಸ್ತಾ ಇದ್ದಾರೆ. ಬೃಹತ್ ಮೊತ್ತದ ಚಿನ್ನಾಭರಣ ಮತ್ತು ನಗದು
ಕಳ್ಳತನ ಆಗಿದೆ. ಮಿಲಿಟರಿ ಮಾದರಿಯ ಸಮವಸ್ತ್ರವನ್ನು ಹಾಕಿಕೊಂಡು ನಿನ್ನೆ ಸಂಜೆ 6:30 ಸುಮಾರಿಗೆ ಬ್ಯಾಂಕ್ಗೆ ದರೋಡೆಕೋರರು ಬರ್ತಾರೆ. ಮುಸುಕುಧಾರಿಗಳಾಗಿ ಬರ್ತಾರೆ, ಕೈನಲ್ಲಿ ಪಿಸ್ತೂಲನ್ನು ಹಿಡಿದಿರ್ತಾರೆ. ಹೀಗಾಗಿ SBIಗೆ ಏಕಾಏಕಿ ನುಗ್ಗಿ ಮ್ಯಾನೇಜರ್ ಮತ್ತು ಅಲ್ಲಿನ ಸಿಬ್ಬಂದಿಯ ಕೈಕಾಲನ್ನು ಕಟ್ಟಿ ಹಾಕಿ ಈಗಲೇ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ಬೃಹತ್ ಮೊತ್ತದ ಚಿನ್ನಾಭರಣ ಮತ್ತು ಹಣ ನಗದು ದೋಚಿಸಲಾಗಿದೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈ ಕ್ಷಣಕ್ಕೆ ಚಡಚಣಪಟ್ಟಣದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಬ್ಯಾಂಕ್ ರಾಬರಿ ಆಗಿರುವಂಥದ್ದು. ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟಪಡಿಸ್ತಾ ಇದ್ದಾರೆ, ಇಷ್ಟು ಮೊತ್ತದ ಹಣ ಮತ್ತು ಚಿನ್ನಾಭರಣ ದೋಚಲಾಗಿದೆ ಅನ್ನುವಂಥದ್ದು. ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಚಡಚಣಪಟ್ಟಣದ SBI ಬ್ಯಾಂಕ್ನ ದೊಡ್ಡ ಮಟ್ಟದ ರಾಬರಿ. ಬರೋಬ್ಬರಿ 1 ಕೋಟಿ ಹಣ ಚಿನ್ನಾಭರಣವನ್ನು ದರೋಡೆಕೋರರು ಲೂಟಿ ಮಾಡಿರುವಂಥದ್ದು. ಮತ್ತು ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಚಿನ್ನಾಭರಣ ಮತ್ತು ನಗದಿನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲಿರುವಂತಹ CCTV ಅದರ ಫುಟೇಜಸ್ನ ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲದರ ಜೊತೆಗೆ ಈಗಾಗಲೇ ಏನು ಇವರು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆ ಜಾಗಕ್ಕೂ ಕೂಡ ಇದೀಗ ಶ್ವಾನದಳ ಇರಬಹುದು, ಫೊರೆನ್ಸಿಕ್ ತಜ್ಞರಿರಬಹುದು, ಎಲ್ಲರೂ ಕೂಡ ಹೋಗಿ ಈಗಾಗಲೇ ಅಲ್ಲಿ ವಿಚಾರಣೆಗೆ ಯಾವ ರೀತಿಯಾದಂಥ ಒಂದು ದಾಖಲೆಗಳು ಬೇಕು ಎಲ್ಲವನ್ನೂ ಕೂಡ ಪಡೆದುಕೊಳ್ತಾ ಇದ್ದಾರೆ.